ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯಿತು, ಹಾಲಾಯಿತು, ಇನ್ನೇನು ಸದ್ಯದಲ್ಲೇ ಆಟೋ ದರ ಕೂಡ ಏರಿಕೆ ಆಗುತ್ತೆ. ಸಹಜವಾಗಿ ಆಗಲೇಬೇಕು. ಅದು ನಾನಾಗಲೇ ಹೇಳ್ತಾ ಇದ್ದೆ, ಇದು ಕೂಡ ಚೈನ್ ಲಿಂಕ್ ಒಳಗಡೆಗೆ ಬರುತ್ತೆ. ಆಟೋ ಪ್ರಯಾಣ ದರ ಏರಿಕೆ ಮಾಡಿ ಅಂತ ಚಾಲಕರ ಸಂಘ ಒತ್ತಾಯ. ಅಂದರೆ ಮಿನಿಮಮ್ ರೇಟ್ ಜಾಸ್ತಿ ಮಾಡಿ ಅಂತ. ಬೆಲೆ ಏರಿಕೆ ಬಿಸಿಯಿಂದ ಆಟೋ ಚಾಲಕರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಪ್ರಯಾಣ ದರ ಹೆಚ್ಚಿಸುವಂತೆ ಬೆಂಗಳೂರು ಆಟೋ ಚಾಲಕರ ಸಂಘಟನೆ ಒತ್ತಾಯ ಮಾಡಿದೆ. ಆರಂಭದ 2 ಕಿಲೋಮೀಟರ್ಗೆ 30 ರೂಪಾಯಿ, ನಂತರ ಪ್ರತಿ ಕಿಲೋಮೀಟರ್ 15 ರೂಪಾಯಿ ಇದೆ. ಈಗ 3 ವರ್ಷದ ಹಿಂದೆ ಪರಿಷ್ಕರಣೆ ಮಾಡಿದ್ರು. ಇದೀಗ ಆರಂಭದ ದರ ಅಂದರೆ ಮಿನಿಮಮ್ ಚಾರ್ಜ್ 40 ರೂಪಾಯಿ ಮಾಡಿ ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ಮಾಡಿ ಅಂತಂದ್ಬಿಟ್ಟು ಮನವಿ ಮಾಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಉಪ ಆಯುಕ್ತರಿಗೆ ಮನವಿ ಮಾಡಿದ್ದಾರೆ. ಮತ್ತು ಇದು ಎಕ್ಸ್ಪೆಕ್ಟೆಡ್, ಇದು ಕೂಡ ಮಾಡ್ತಾರೆ. ಇವ್ರು ಕೇಳಿದಷ್ಟು ಮಾಡದೇ ಇದ್ದರೂ ಕೂಡ ಹೈಕ್ ಆಗೇ ಆಗುತ್ತೆ. 2021ರಲ್ಲಿ ನಮ್ಮ ಮೀಟರ್ನ ರಿವೈಸ್ ಮಾಡಿರೋದು. ಇವತ್ತಿನ ದರಗಳು ಅನುಗುಣವಾಗಿ ಲೆಕ್ಕ ಹಾಕ್ಕೊಂಡ್ರೆ ಮತ್ತು ನಮಗೆ ಇವತ್ತು ಸರಾಸರಿ ಕಳೆದನೇ ನಾವು 2013ರಲ್ಲಿ ಮೀಟರ್ ರಿವೈಸ್ ಬಿಟ್ಟರೆ 8-9 ವರ್ಷ ನಾವು ಮಾಡಿರಲಿಲ್ಲ. ಆದರೆ ಕಳೆದ ಬಾರಿನೇ ನಮಗೆ 25 ರೂಪಾಯಿ ಕಿಲೋಮೀಟ್ರು ಮತ್ತು ಮಿನಿಮಮ್ 50 ರೂಪಾಯಿ ಕೊಡಬೇಕಾಯಿತು. ಆದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣಿಕ ಹೊರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಕಡಿಮೆಗೆ ಒಪ್ಕೊಂಡಿದ್ದ. ಅದಾದ ನಂತರ 3 ವರ್ಷ ಕಳೀತಾ ಬರ್ತಾಯಿದೆ. ಹಾಗಾಗಿ ಇವತ್ತಿನ ದಿವಸ ಚಾಲಕರು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಾಯಿಲ್ಲ. ಜೊತೆಗೆ ನಮಗೆ ಇವತ್ತೇನಾಗಿದೆ, ಕೇಂದ್ರ ಸರ್ಕಾರ ಏನು ಇವತ್ತು ಕೇಂದ್ರ ಸಾರಿಗೆ ಕೈಗಾರಿಕಾ ನೀತಿ ಮತ್ತು ಆರ್ಥಿಕ ಸುಧಾರಣೆ ಕಮಿಟಿ ಏನು ಹೇಳ್ತಾ ಇದೆ. ಸೊ ಪ್ರತಿ ವರ್ಷಗಳನ್ನ ಏನು ಈ ಬೆಲೆ ಏರಿಕೆ ಅನುಗುಣವಾಗಿ ಕಾರ್ಮಿಕರಿಗಿರ್ಬೋದು, ಅಸಂಘಟಿತ ಕಾರ್ಮಿಕರಿರ್ಬೋದು,